ಇನ್ನು ರಾಜ್ಯದಲ್ಲಿ ಮಳೆ ಕಣ್ಣಾಮುಚ್ಚಾಲೆ ಆಟಕ್ಕೆ ರೈತರಂತೂ ಬೇಸತ್ತಿದ್ದಾರೆ. ಮಳೆ ಇಂದು ಬರಬಹುದು, ನಾಳೆ ಬರಬಹುದು ಅಂತ ನಂಬಿಕೊಂಡು ಬಿತ್ತನೆ ಮಾಡಿದ ಅನ್ನದಾತ ಒತ್ತಾಡ್ತಾ ಇದ್ದಾನೆ. ಮಳೆ ಇಲ್ಲದೆ ಬೆಳೆಗಳು ಒಣಗಿ ಹೋಗ್ತಾ ಇದೆ. ಮುಂಗಾರು ಮಳೆ ಅಬ್ಬರ ಕಾಣ್ತಿಲ್ಲ. ನದಿಗಳು ಒಣಗಿವೆ, ಕೆರೆಗಳು ಬತ್ತಿವೆ, ಜಮೀನುಗಳಂತೂ ಬರಡಾಗಿದೆ. ಬಾರೋ ಬಾರೋ ಮಳೆರಾಯ ಅಂತ ಅನ್ನದಾತರು ಗೋಗರಿತಾ ಇದ್ದಾರೆ. ಬತ್ತಿ ಹೋಗ್ತಾ ಇರೋ ಕೆರೆಗಳು, ಕಂಗಾಲಾದ ಅನ್ನದಾತ. ಮಳೆಯಿಲ್ಲದೆ ಕೋಲಾರ ಜಿಲ್ಲೆಯಲ್ಲಿನ 995 ಕೆರೆಗಳಲ್ಲಿ ನೀರಿಲ್ಲದೆ ಕೋಲಾರ ನಗರದ ಜೀವಾಳ ಆಗಿದ್ದ ಕೋಡಿಕಣ್ಣೂರು ಕೆರೆ ಬರಿದಾಗ್ತಾ ಇದೆ. ಇನ್ನೊಂದು ತಿಂಗಳಲ್ಲಿ ಮಳೆಯಾಗಿಲ್ಲ ಅಂದ್ರೆ ಹಾಹಾಕಾರ ಉದ್ಭವಿಸಲಿದೆ. ಕೋಡಿಕಣ್ಣೂರು ಕೆರೆ ಕೋಲಾರ ನಗರಕ್ಕೆ ಹೊಂದಿಕೊಂಡಿರುವಂತಹ ಒಂದು ಕೆರೆ. ಈ ಒಂದು ಕೆರೆಯಲ್ಲಿ ಈಗಾಗಲೇ ನೀರು ಸಂಪೂರ್ಣವಾಗಿ ಬತ್ತಿ ಹೋಗ್ತಾ ಇದೆ. ಕೆರೆಯ ತಳದಲ್ಲಿ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ನೀರಿರೋದನ್ನ ಬಿಟ್ಟರೆ ನೀರು ಸಂಪೂರ್ಣವಾಗಿ ಬತ್ತಿ ಹೋಗ್ತಾ ಇದೆ. ಇಂಥ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಕೇವಲ ಒಂದು ತಿಂಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ಎದುರಾಗುವಂತ ಎಲ್ಲ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ದಾವಣಗೆರೆಯಲ್ಲಿ ಮಳೆ ಕೊರತೆಯಿಂದಾಗಿ ಕುಡಿಯುವ ನೀರಿಗೂ ಸಂಕಷ್ಟ ಎದುರಾಗಿದೆ. 10 ಗ್ರಾಮಗಳಿಗೆ ನೀರು ಪೂರೈಕೆಗೆ ಆಸರೆಯಾಗಿದ್ದ ಕೊಕ್ಕನೂರ ಕೆರೆ ಖಾಲಿಯಾಗಿದೆ. ಸಂಪೂರ್ಣವಾಗಿ ಸುಮಾರು 300 ಎಕರೆ ಪ್ರದೇಶದಲ್ಲಿ ಇರ್ತಕ್ಕಂಥ ಬೃಹತ್ ದಾವಣಗೆರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ದೊಡ್ಡ ಕೆರೆಗಳಲ್ಲೂ ಕೂಡ ಸುಮಾರು ಇದು ಒಂದು ಕೂಡ ಕೊಕ್ಕನೂರು ಕೆರೆ. ಇಲ್ಲಿ ನೋಡ್ತಾ ಇರ್ಬೋದು, ಏನು ಮಣ್ಣು ಇಲ್ಲಿಂದ ಜಮೀನುಗಳಿಗೆ ಮಣ್ಣನ್ನು ಹೇರಿದ್ದಾರೆ. ಆ ಪ್ರದೇಶದಲ್ಲಿ ಮಾತ್ರ ಒಂದಿಷ್ಟು ನೀರು ನಿಂತಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಈ ಕೆರೆ ಅಂಗಳೆಲ್ಲ ಖಾಲಿಯಾಗಿರ್ತಕ್ಕಂಥದ್ದು. ಚಿತ್ರದುರ್ಗ ಜಿಲ್ಲೆಯಲ್ಲೂ ಮಳೆಯಿಲ್ಲದೆ ಬೆಳೆಗಳು ನೆಲ ಕಚ್ಚಿವೆ. ಹಿರಿಯೂರು ತಾಲೂಕಿನ ಸುರಗೊಂಡನಹಳ್ಳಿಯಲ್ಲಿ ಸೂರ್ಯಕಾಂತಿ ಬೆಳೆ ಬಿತ್ತಿ 2 ತಿಂಗಳಾದರೂ ಬೆಳವಣಿಗೆ ಆಗಿಲ್ಲ. ಇದನ್ನ ನೋಡ್ತಾ ಇರೋ ರೈತ ಕಣ್ಣೀರು ಹಾಕ್ತಿದ್ದಾನೆ. ಸೂರ್ಯಕಾಂತಿ ಬೆಳೆ ಬಿತ್ತನೆಯಾಗಿ 2 ತಿಂಗಳುಗಳೇ ಕಳೆದಿದೆ. ಆದರೆ ಇಲ್ಲಿ ಸೂರ್ಯಕಾಂತಿ ಬೆಳೆ ಏನಂತಂದರೆ ಇಷ್ಟೊತ್ತಿಗೆ ಸುಮಾರು 2 ಅಡಿಯಷ್ಟು ಮೇಲಕ್ಕೆ ಬೆಳಿಬೇಕಾಗಿತ್ತು. ಆದರೆ ನೆಲದಲ್ಲಿಯೇ ಕುಳಿತಿದೆ ಅಂತಲೇ ಹೇಳಬೇಕಾಗ್ತದೆ. ಯಾಕಂತಂದರೆ ಸೂರ್ಯಕಾಂತಿ ಬೆಳೆ ಈವರೆಗೆ ಬರಬೇಕಾಗಿರ್ತಕ್ಕಂಥ ಹಂತಕ್ಕೆ ಬಂದಿಲ್ಲ. ಹೂ ಬಿಡಬೇಕಾಗಿತ್ತು, ಅದು ಕೂಡ ಆಗಿಲ್ಲ. ಇನ್ನು ರಾಯಚೂರಲ್ಲಿ ರೈತರ ಸಂಕಷ್ಟ ಹೇಗಿದೆ ಅಂದ್ರೆ, ಮಳೆಯನ್ನ ನಂಬಿಕೊಂಡು ಹತ್ತಿ ಬಿತ್ತನೆ ಮಾಡಿದವರು ಒಣಗ್ತಾ ಇರೋ ಬೆಳೆ ನೋಡಿ ಬಮ್ಮಲ ಮರುಗ್ತಾ ಇದ್ದಾರೆ. ಹತ್ತಿಯನ್ನ ಬೆಳೆದಂತ ರೈತರ ಪರಿಸ್ಥಿತಿ ಅಂತೂ ಅಧೋಗತಿಗೆ ತಲುಪಿದೆ. ಯಾಕಂತ ಹೇಳಿದ್ರೆ ಎಕರೆಗೆ ಲಕ್ಷಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ಈಗಾಗಲೇ ಬಿತ್ತನೆಯನ್ನ ಮಾಡಿದ್ದಾರೆ. ಕೆಲವೊಬ್ರು ರೈತರು 2 ರಿಂದ 3 ಬಾರಿ ಕೂಡ ಬೀಜ ನೆಟ್ಟಿದ್ರು ಕೂಡ ಮೊಳಕೆ ಹೊಡೆಯುತ್ತಿಲ್ಲ. ವಿಜಯಪುರದಲ್ಲಿ ಮಳೆ ಇಲ್ಲದೆ ಬೆಳೆಗಳು ರೋಗಗಳಿಗೆ ತುತ್ತಾಗಿವೆ. ತೇವಾಂಶ ಕೊರತೆಯಿಂದ ತೊಗರಿ, ಹೆಸರು, ಮೆಕ್ಕೆಜೋಳ ಚಿಗುರಲ್ಲೇ ಒಣಗಿ ಹೋಗ್ತಾ ಇದೆ. ಇನ್ನೊಂದೆಡೆ ಬಿಜೆಪಿ ನಾಯಕರು ಪ್ರವಾಸ ಮುಂದುವರೆಸಿದ್ದು ವರದಿ ಕಲೆ ಹಾಕ್ತಾ ಇದ್ದಾರೆ. ಮುಂಬರುವ ವಿಧಾನಸಭಾ ಅಧಿವೇಶನದಲ್ಲಿ ಇದೇ ವಿಚಾರ ಮುಂದಿಟ್ಟು ಸರ್ಕಾರದ ವಿರುದ್ಧ ಸಮರಕ್ಕೆ ಸಜ್ಜಾಗ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, TV9.